ಶ್ರೀ ಗುರುಚರಿತ್ರೆ 33ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಮರುದಿವಸ ಆ ದಂಪತಿಗಳಿಬ್ಬರು ಗುರುಮಠಕ್ಕೆ ಬಂದು ಗುರುಗಳಿಗೆ ನಮಸ್ಕರಿಸಿ ಮಾತನಾಡುತ್ತಾ ಕುಳಿತಾಗ ಸತಿಯು, ದೇವ, ನಾನು ಅತೀ ದುಃಖದಲ್ಲಿದ್ದಾಗ ನಿನ್ನೆ ಒಬ್ಬ ಯತಿಗಳು ಬಂದು ನನಗೆ ಹಿತೋಪದೇಶ ಮಾಡಿ ಭಸ್ಮ ರುದ್ರಾಕ್ಷಿಗಳನ್ನು ಕೊಟ್ಟಿದ್ದರು ಎಂದು ಹೇಳಿದಳು. ಆಗ ಗುರುಗಳು ನಸುನಗುತ್ತಾ, ಹೌದೌದು, ನಿನಗೆ ಭಸ್ಮ ರುದ್ರಾಕ್ಷಿಗಳನ್ನು ಕೊಟ್ಟ ಯೋಗಿಯೂ ನಾನೇ ಆಗಿದ್ದೇನೆ. ರುದ್ರಾಕ್ಷಿ ಧರಿಸಿದವರು ರುದ್ರ ಸಮಾನರಾಗುತ್ತಾರೆ. ಈ ಬಗ್ಗೆ ನಿಮಗೊಂದು ಕತೆ ಹೇಳುತ್ತೇನೆ, ಕೇಳಿರಿ. ಕಾಶ್ಮೀರದ ಭದ್ರಸೇನ ರಾಜನಿಗೆ ಸುಧರ್ಮನೆಂಬ ಮಗನಿದ್ದನು. ಮಂತ್ರಿಯ ಮಗನು ಸುಧರ್ಮನು ಜೀವದ ಗೆಳೆಯರಾಗಿದ್ದರು. ಅವರು ಯಾವಾಗಲೂ ರುದ್ರಾಕ್ಷಿಗಳನ್ನು ಧರಿಸುತ್ತಿದ್ದರು. ಇದಕ್ಕೆ ಕಾರಣವೇನೆಂದು ರಾಜನು ಒಮ್ಮೆ ಪರಾಶರ ಶ್ರೀಗಳನ್ನು ವಿಚಾರಿಸಿದನು. ಪರಾಶರರು ಜ್ಞಾನದೃಷ್ಟಿಯಿಂದ ನೋಡಿ ಹೀಗೆ ಹೇಳಿದರು. ರಾಜ, ಒಬ್ಬ ವೇಶ್ಯೆಯು ವಿನೋದಕ್ಕಾಗಿ ಒಂದು ಕಪಿ ಹಾಗೂ ಒಂದು ಹುಂಜವನ್ನು ಸಾಕಿದ್ದಳು. ಅವಳು ಅವುಗಳ ಕೊರಳಲ್ಲಿ ರುದ್ರಾಕ್ಷಿಗಳನ್ನು ಕಟ್ಟಿದ್ದಳು. ಒಂದು ದಿವಸ ಶಿವಪುತ್ರನೆಂಬ ಒಬ್ಬ ವೈಶ್ಯನು ಆ ವೇಶ್ಯೆಯ ಗಿರಾಕಿಯಾಗಿ ಬಂದನು. ಆತನ ಬಳಿಯಲ್ಲಿ ರತ್ನ ಖಚಿತವಾದ ಚಿಕ್ಕದೊಂದು ಶಿವಲಿಂಗವಿತ್ತು. ಅದನ್ನು ನೋಡಿದ ಆ ವೇಶ್ಯೆಯು ವೈಶ್ಯನಿಗೆ, ಈ ರತ್ನಖಚಿತ ಲಿಂಗವನ್ನು ನೀವು ನನಗೆ ಕೊಟ್ಟರೆ 3 ದಿನಗಳವರೆಗೆ ನಿಮ್ಮ ಧರ್ಮಪತ್ನಿಯಾಗಿ ಬಾಳುತ್ತೇನೆ ಎಂದು ಹೇಳಿದಳು. ವೈಶ್ಯನು ಅವಳ ತೃಪ್ತಿಗಾಗಿ ಲಿಂಗವನ್ನು ಕೊಟ್ಟನು. ವೇಶ್ಯೆಯು ಆ ಲಿಂಗವನ್ನು ಕೋಳಿಗಳಿದ್ದ ತನ್ನ ನಾಟ್ಯ ಮಂದಿರದಲ್ಲಿಟ್ಟು ವೈಶ್ಯನ ಬಳಿಗೆ ಬಂದಳು. ಅವನೊಂದಿಗೆ ಸಹಧರ್ಮಿಣಿಯಂತೆ ನಡೆಯತೊಡಗಿದಳು. ಧೈರ್ಯದಿಂದ ಅದೇ ರಾತ್ರಿ ನಾಟ್ಯ ಮಂದಿರಕ್ಕೆ ಬೆಂಕಿ ಹತ್ತಿತು. ಕೋತಿ ರತ್ನಲಿಂಗಗಳು ಬೆಂಕಿಯಲ್ಲಿ ಭಸ್ಮವಾದವು. ತನ್ನ ಪ್ರಾಣಲಿಂಗವನ್ನು ಕಳೆದುಕೊಂಡದಕ್ಕಾಗಿ ವೈಶ್ಯನು ಅಗ್ನಿಪ್ರವೇಶ ಮಾಡಿದನು. ಸತಿಯಂತೆ ಬಾಳುವೆನೆಂದು ವಚನ ಕೊಟ್ಟ ವೇಶ್ಯೆಯು ಕುಲಸ್ತ್ರೀಯಂತೆ ಆತನೊಂದಿಗೆ ಸಹಗಮನ ಮಾಡಿದಳು. ವೇಶ್ಯೆಯು ನಿಷ್ಠೆಗೆ ಮೆಚ್ಚಿದ ಶಿವನು ಅವಳಿಗೆ ಪುನರ್ಜನ್ಮ ಕೊಟ್ಟು ಬದುಕಿಸಿದನು. ವೈಶ್ಯನ ವೇಷದಲ್ಲಿ ತಾನೇ ಬಂದು ಅವಳ ನಿಷ್ಠೆ ಪರೀಕ್ಷಿಸಿದ್ದಕ್ಕಾಗಿ ಹೇಳಿ ಅವಳಿಗೆ ಇಚ್ಛಿತ ವರಗಳನ್ನು ಕೊಟ್ಟು ಅದೃಶ್ಯನಾದನು. ಆ ನಾಟ್ಯ ಮಂದಿರದಲ್ಲಿ ರುದ್ರಾಕ್ಷಿ ಕಟ್ಟಿಸಿಕೊಂಡ ಕೋತಿ ಮತ್ತು ಹುಂಜಗಳು ಸತ್ತಿರಲಿಲ್ಲವೇ? ಆ ಕೋತಿಯೇ ಈಗ ನಿನ್ನ ಮಗ ಸುಧರ್ಮನಾಗಿದ್ದಾನೆ. ಆ ಹುಂಜವೇ ಮಂತ್ರಿಯ ಮಗನು. ಹೀಗಿದೆ ರುದ್ರಾಕ್ಷಿಯನ್ನು ಧರಿಸಿದವರ ಮಹತ್ವ ಎಂದು ಪರಾಶರರು ರಾಜನಿಗೆ ವಿವರಿಸಿದರೆಂದು ಸಿದ್ಧಮುನಿಯು ಹೇಳಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 33ನೇ ಅಧ್ಯಾಯವು ಮುಕ್ತಾಯವಾಯಿತು.